ಒಂದು ಕಡೆ ನರೇಂದ್ರ ಮೋದಿಯವರು ಇದು ತನ್ನ ಅವರ ಮೂರನೇ ಅವಧಿ. ಆದರೆ ಅವರು ಹೇಳ್ತಾ ಇರುವ ರೀತಿ ನೋಡಿದರೆ 4ನೇ ಅವಧಿಗೂ ಕೂಡ ಅವರೇ ಪ್ರಧಾನಿ ಆಗ್ತಾರೆ ಅಂತೇಳಿ. ಇದು ನನ್ನ ಕೇವಲ 3ನೇ ಅವಧಿ ಅಂತ ಇವರು ಹೇಳಿದರು. ಇನ್ನೂ ಕೆಲಸ ತುಂಬ ಇದೆ, ಮುಗಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅಧಿವೇಶನದಲ್ಲಿ ಸಂಚಲನ ಸೃಷ್ಟಿಸಿದ ಮೋದಿ ಅವರ ಮಾತು, ಇದೇ ವರ್ಷ ಮೋದಿ ನಿವೃತ್ತಿ ಆಗ್ತಾರೆ ಅಂತ ಇದ್ದರು. ಒಂದೇ ಮಾತಿನಲ್ಲಿ ಎಲ್ರಿಗೂ ಸಿಕ್ತು ಉತ್ತರ, ನೆಹರು ದಾಖಲೆ ಮುರಿದು ಬಿಡ್ತಾರಾ ನರೇಂದ್ರ ಮೋದಿ ಅಂತ ಹೇಳಿ. ಯಾಕಂದರೆ 3ನೇ ಅವಧಿ ಅವರು ಕೂಡ ಮಾಡಿದ್ದಾರೆ. ಮೋದಿ PM ಆಗಿ 10 ವರ್ಷ 254 ದಿನ ಕಳೆದಿದೆ. ಇನ್ನು 100 ದಿನದಲ್ಲಿ 11 ವರ್ಷ ಆಗುತ್ತೆ. ನೆಹರು ಅಂದರೆ ಒಟ್ಟು 15 ವರ್ಷ ಅವಕಾಶ ಇದೆ. ಆದರೆ ನೆಹರು ಅವರು ಅತಿ ಹೆಚ್ಚು ದಿನಗಳ ಕಾಲ ಆಳಿದಂಥ ನೆಹರು ಅವರು 16 ವರ್ಷ 286 ದಿನ ಈ ದೇಶವನ್ನು ಆಳಿದರು. ನಾನು ಇಲ್ಲಿ ತನಕ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಬೇಕು ಅಂತಂದರೆ 2026 ಜಾನ್ವರಿ ತನಕ, ಅಂದರೆ ಒಂದು ವೇಳೆ 2.5 ವರ್ಷ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವೆ ಏನಾದರೂ ಮಾತುಕತೆ ಆಗಿದ್ದರೆ 3 ತಿಂಗಳು ಜಾಸ್ತಿ ಆಡಳಿತ ನಡೆಸಿದರೆ ಸಿದ್ದರಾಮಯ್ಯನವರು, ಅಥವಾ ಏನೋ ಒಂದು ಪರ್ಮಿಷನ್ ತಗೊಂಡು ದೇವರಾಜ ಅರಸು ಅವರ ಅತಿ ದೊಡ್ಡ ದಾಖಲೆಯನ್ನು ಮುರಿತಾರೆ ಅಂತ ಹೇಳಿ. ಯಾಕಂದರೆ ದೇವರಾಜ ಅರಸು ಅವರೇ ಇಲ್ಲಿ ತನಕ ರಾಜ್ಯವನ್ನು ಆಳಿದ ಅತಿ ಹೆಚ್ಚು ದಿನಗಳ ಕಾಲ ಆಳಿದಂತಹ ಮುಖ್ಯಮಂತ್ರಿ. ಆ ದಾಖಲೆಯನ್ನು ಮುರಿಯೋದಕ್ಕೆ ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಅದು ಕೂಡ ಅವರು 2.5 ವರ್ಷದಲ್ಲಿ ಇಳಿದ್ರಾಗಲ್ಲ. 2.5 ವರ್ಷ ಆದ ನಂತರ ಮತ್ತೆ 3 ತಿಂಗಳು ಮುಂದುವರಿಸಬೇಕು. ಅದೇ ಥರ ನರೇಂದ್ರ ಮೋದಿಯವರು ನೆಹರು ದಾಖಲೆಯನ್ನು ಮುರಿಬೇಕು ಅಂತಂದರೆ ಅವರು 16 ವರ್ಷ 286 ದಿನಗಳ ಕಾಲ ಪ್ರಧಾನಿಯಾಗಿದ್ದರು. ಇವರು 15 ವರ್ಷ ಆಗ್ತಾರೆ. 1 ವರ್ಷ 286 ದಿನ ಎಕ್ಸ್ಟ್ರಾ ಮಾಡಬೇಕಾಗತ್ತೆ. 4ನೇ ಅವಧಿ ಬಂದರೆ ಅದು ಸಾಧ್ಯವಾಗುತ್ತೆ. ಹೇಗೆ? ನೆಹರು ದಾಖಲೆ ಮುರಿಯೋಕ್ಕೆ ಮತ್ತೆ ಪ್ರಧಾನಿ ಆಗಬೇಕಾಗತ್ತೆ 4ನೇ ಬಾರಿ. ಯಾಕಂದರೆ 1 ವರ್ಷ 286 ದಿನ ಬಾಕಿ ಇದೆಯಲ್ಲ. ಅಂದರೆ ನರೇಂದ್ರ ಮೋದಿಯವರು 2029 ಗೆದ್ದು ಬರಬೇಕು, ಆಗ ದಾಖಲೆ ಆಗತ್ತೆ. ಆ ದಾಖಲೆಯಾಗಿ ನೋಡಿ, 16 ವರ್ಷ 286 ದಿನ ಪಂಡಿತ್ ಜವಾಹರ್ಲಾಲ್ ನೆಹರು. ನರೇಂದ್ರ ಮೋದಿ ಸತತವಾಗಿ 3 ಬಾರಿ ಗೆದ್ದು ಬಂದಿದ್ದಾರೆ. 3 ಬಾರಿ ಗೆದ್ದ ಕಾರಣಕ್ಕಾಗಿ 15 ವರ್ಷ ಕಂಪ್ಲೀಟ್ ಆಗುತ್ತೆ. ಆ 1 ವರ್ಷದ 286 ದಿನ ಬಾಕಿ ಇರುತ್ತೆ. ಅದು ಟಾರ್ಗೆಟ್ ಆಗಬೇಕು ಅಂತಂದರೆ ಮತ್ತೊಮ್ಮೆ ಪ್ರಧಾನಿಯಾಗಿ ಗೆದ್ದು ಬರಬೇಕಾಗುತ್ತೆ. 4ನೇ ಅವಧಿಯಲ್ಲಿ ಬಂದು 2029 ಪ್ರಧಾನಿಯಾಗಿ 1 ವರ್ಷ 287 ದಿನ ಈ ದೇಶವನ್ನು ಆಳಬೇಕಾಗತ್ತೆ. ಆಗ ಮಾತ್ರ ನೆಹರು ಅವರ ದಾಖಲೆಯನ್ನು ಮುರಿಯೋದಕ್ಕೆ ಸಾಧ್ಯವಾಗಬಹುದು. ಈ ನಡುವೆ ಒಂದು ಕಡೆ ನರೇಂದ್ರ ಮೋದಿಯವರು ಇದು ತನ್ನ ಅವರ ಮೂರನೇ ಅವಧಿ. ಆದರೆ ಅವರು ಹೇಳ್ತಾ ಇರುವ ರೀತಿ ನೋಡಿದರೆ 4ನೇ ಅವಧಿಗೂ ಕೂಡ ಅವರೇ ಪ್ರಧಾನಿ ಆಗ್ತಾರೆ ಅಂತೇಳಿ. ಇದು ನನ್ನ ಕೇವಲ 3ನೇ ಅವಧಿ ಅಂತ ಇವರು ಹೇಳಿದರು. ಇನ್ನೂ ಕೆಲಸ ತುಂಬ ಇದೆ, ಮುಗಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅಧಿವೇಶನದಲ್ಲಿ ಸಂಚಲನ ಸೃಷ್ಟಿಸಿದ ಮೋದಿ ಅವರ ಮಾತು, ಇದೇ ವರ್ಷ ಮೋದಿ ನಿವೃತ್ತಿ ಆಗ್ತಾರೆ ಅಂತ ಇದ್ದರು. ಒಂದೇ ಮಾತಿನಲ್ಲಿ ಎಲ್ರಿಗೂ ಸಿಕ್ತು ಉತ್ತರ, ನೆಹರು ದಾಖಲೆ ಮುರಿದು ಬಿಡ್ತಾರಾ ನರೇಂದ್ರ ಮೋದಿ ಅಂತ ಹೇಳಿ. ಯಾಕಂದರೆ 3ನೇ ಅವಧಿ ಅವರು ಕೂಡ ಮಾಡಿದ್ದಾರೆ. ಮೋದಿ PM ಆಗಿ 10 ವರ್ಷ 254 ದಿನ ಕಳೆದಿದೆ. ಇನ್ನು 100 ದಿನದಲ್ಲಿ 11 ವರ್ಷ ಆಗುತ್ತೆ. ನೆಹರು ಅಂದರೆ ಒಟ್ಟು 15 ವರ್ಷ ಅವಕಾಶ ಇದೆ. ಆದರೆ ನೆಹರು ಅವರು ಅತಿ ಹೆಚ್ಚು ದಿನಗಳ ಕಾಲ ಆಳಿದಂಥ ನೆಹರು ಅವರು 16 ವರ್ಷ 286 ದಿನ ಈ ದೇಶವನ್ನು ಆಳಿದರು. ನಾನು ಇಲ್ಲಿ ತನಕ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಬೇಕು ಅಂತಂದರೆ 2026 ಜಾನ್ವರಿ ತನಕ, ಅಂದರೆ ಒಂದು ವೇಳೆ 2.5 ವರ್ಷ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವೆ ಏನಾದರೂ ಮಾತುಕತೆ ಆಗಿದ್ದರೆ 3 ತಿಂಗಳು ಜಾಸ್ತಿ ಆಡಳಿತ ನಡೆಸಿದರೆ ಸಿದ್ದರಾಮಯ್ಯನವರು, ಅಥವಾ ಏನೋ ಒಂದು ಪರ್ಮಿಷನ್ ತಗೊಂಡು ದೇವರಾಜ ಅರಸು ಅವರ ಅತಿ ದೊಡ್ಡ ದಾಖಲೆಯನ್ನು ಮುರಿತಾರೆ ಅಂತ ಹೇಳಿ. ಯಾಕಂದರೆ ದೇವರಾಜ ಅರಸು ಅವರೇ ಇಲ್ಲಿ ತನಕ ರಾಜ್ಯವನ್ನು ಆಳಿದ ಅತಿ ಹೆಚ್ಚು ದಿನಗಳ ಕಾಲ ಆಳಿದಂತಹ ಮುಖ್ಯಮಂತ್ರಿ. ಆ ದಾಖಲೆಯನ್ನು ಮುರಿಯೋದಕ್ಕೆ ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಅದು ಕೂಡ ಅವರು 2.5 ವರ್ಷದಲ್ಲಿ ಇಳಿದ್ರಾಗಲ್ಲ. 2.5 ವರ್ಷ ಆದ ನಂತರ ಮತ್ತೆ 3 ತಿಂಗಳು ಮುಂದುವರಿಸಬೇಕು. ಅದೇ ಥರ
ನರೇಂದ್ರ ಮೋದಿಯವರು ನೆಹರು ದಾಖಲೆಯನ್ನು ಮುರಿಬೇಕು ಅಂತಂದರೆ ಅವರು 16 ವರ್ಷ 286 ದಿನಗಳ ಕಾಲ ಪ್ರಧಾನಿಯಾಗಿದ್ದರು. ಇವರು 15 ವರ್ಷ ಆಗ್ತಾರೆ. 1 ವರ್ಷ 286 ದಿನ ಎಕ್ಸ್ಟ್ರಾ ಮಾಡಬೇಕಾಗತ್ತೆ. 4ನೇ ಅವಧಿ ಬಂದರೆ ಅದು ಸಾಧ್ಯವಾಗುತ್ತೆ. ಹೇಗೆ? ನೆಹರು ದಾಖಲೆ ಮುರಿಯೋಕ್ಕೆ ಮತ್ತೆ ಪ್ರಧಾನಿ ಆಗಬೇಕಾಗತ್ತೆ 4ನೇ ಬಾರಿ. ಯಾಕಂದರೆ 1 ವರ್ಷ 286 ದಿನ ಬಾಕಿ ಇದೆಯಲ್ಲ. ಅಂದರೆ ನರೇಂದ್ರ ಮೋದಿಯವರು 2029ರಲ್ಲೂ ಗೆದ್ದು ಬರಬೇಕು. ಆಗ ದಾಖಲೆ ಆಗತ್ತೆ. ಆ ದಾಖಲೆಯಾಗಿ ನೋಡಿ 16 ವರ್ಷ 286 ದಿನ ಜವಾಹರ್ಲಾಲ್ ನೆಹರು, ಪಂಡಿತ್ ಜವಾಹರ್ಲಾಲ್ ನೆಹರು. ನರೇಂದ್ರ ಮೋದಿ ಸತತವಾಗಿ 3 ಬಾರಿ ಗೆದ್ದು ಬಂದಿದ್ದಾರೆ. 3 ಬಾರಿ ಗೆದ್ದ ಕಾರಣಕ್ಕಾಗಿ 15 ವರ್ಷ ಕಂಪ್ಲೀಟ್ ಆಗುತ್ತೆ. ಆ 1 ವರ್ಷದ 286 ದಿನ ಬಾಕಿ ಇರುತ್ತೆ. ಅದು ಟಾರ್ಗೆಟ್ ಆಗಬೇಕು ಅಂತಂದರೆ ಮತ್ತೊಮ್ಮೆ ಪ್ರಧಾನಿಯಾಗಿ ಗೆದ್ದು ಬರಬೇಕಾಗುತ್ತೆ. 4ನೇ ಅವಧಿಯಲ್ಲಿ ಬಂದು 2029ರಲ್ಲಿ ಪ್ರಧಾನಿಯಾಗಿ 1 ವರ್ಷ 287 ದಿನ ಈ ದೇಶವನ್ನು ಆಳಬೇಕಾಗತ್ತೆ. ಆಗ ಮಾತ್ರ ನೆಹರು ಅವರ ದಾಖಲೆಯನ್ನು ಮುರಿಯೋದಕ್ಕೆ ಸಾಧ್ಯವಾಗಬಹುದು. ಈ ನಡುವೆ ಒಂದು ಕಡೆ ನರೇಂದ್ರ ಮೋದಿಯವರು ಇದು ತನ್ನ 3ನೇ ಅವಧಿ, ಅವರ 3ನೇ ಅವಧಿ. ಆದರೆ ಅವರು ಹೇಳ್ತಾ ಇರುವ ರೀತಿ ನೋಡಿದರೆ 4ನೇ ಅವಧಿಗೂ ಕೂಡ ಅವರೇ ಪ್ರಧಾನಿ ಆಗ್ತಾರೆ ಅಂತೇಳಿ. ಇದು ನನ್ನ ಕೇವಲ 3ನೇ ಅವಧಿ ಅಂತ ಇವರು ಹೇಳಿದರು. ಇನ್ನೂ ಕೆಲಸ ತುಂಬ ಇದೆ, ಮುಗಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅಧಿವೇಶನದಲ್ಲಿ ಸಂಚಲನ ಸೃಷ್ಟಿಸಿದ ಮೋದಿ ಅವರ ಮಾತು, ಇದೇ ವರ್ಷ ಮೋದಿ ನಿವೃತ್ತಿ ಆಗ್ತಾರೆ ಅಂತ ಇದ್ದರು. ಒಂದೇ ಮಾತಿನಲ್ಲಿ ಎಲ್ರಿಗೂ ಸಿಕ್ತು ಉತ್ತರ, ನೆಹರು ದಾಖಲೆ ಮುರಿದು ಬಿಡ್ತಾರಾ ನರೇಂದ್ರ ಮೋದಿ ಅಂತ ಹೇಳಿ. ಯಾಕಂದರೆ 3ನೇ ಅವಧಿ ಅವರು ಕೂಡ ಮಾಡಿದ್ದಾರೆ. ಮೋದಿ PM ಆಗಿ 10 ವರ್ಷ 254 ದಿನ ಕಳೆದಿದೆ. ಇನ್ನು 1 ವರ್ಷ 100 ದಿನದಲ್ಲಿ 11 ವರ್ಷ ಆಗುತ್ತೆ. ನೆಹರು ಅಂದರೆ ಒಟ್ಟು 15 ವರ್ಷ ಅವಕಾಶ ಇದೆ. ಆದರೆ ನೆಹರು ಅವರು ಅತಿ ಹೆಚ್ಚು ದಿನಗಳ ಕಾಲ ಆಳದಂಥ ನೆಹರು ಅವರು 16 ವರ್ಷ 286 ದಿನ ಈ ದೇಶವನ್ನು ಆಳಿದರು. ನಾನು ಇಲ್ಲಿ ತನಕ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಬೇಕು ಅಂತಂದರೆ 2026 ಜಾನ್ವರಿ ತನಕ, ಅಂದರೆ ಒಂದು ವೇಳೆ 2.5 ವರ್ಷ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವೆ ಏನಾದರೂ ಮಾತುಕತೆ ಆಗಿದ್ದರೆ 3 ತಿಂಗಳು ಜಾಸ್ತಿ ಆಡಳಿತ ನಡೆಸಿದರೆ ಸಿದ್ದರಾಮಯ್ಯನವರು, ಅಥವಾ ಏನೋ ಒಂದು ಪರ್ಮಿಷನ್ ತಗೊಂಡು ದೇವರಾಜ ಅರಸು ಅವರ ಅತಿ ದೊಡ್ಡ ದಾಖಲೆಯನ್ನು ಮುರಿತಾರೆ ಅಂತ ಹೇಳಿ. ಯಾಕಂದರೆ ದೇವರಾಜ ಅರಸು ಅವರೇ ಇಲ್ಲಿ ತನಕ ರಾಜ್ಯವನ್ನು ಆಳಿದ ಅತಿ ಹೆಚ್ಚು ದಿನಗಳ ಕಾಲ ಆಳಿದಂತಹ ಮುಖ್ಯಮಂತ್ರಿ. ಆ ದಾಖಲೆಯನ್ನು ಮುರಿಯೋದಕ್ಕೆ ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಅದು ಕೂಡ ಅವರು 2.5 ವರ್ಷದಲ್ಲಿ ಇಳಿದ್ರಾಗಲ್ಲ. 2.5 ವರ್ಷ ಆದ ನಂತರ ಮತ್ತೆ 3 ತಿಂಗಳು ಮುಂದುವರಿಸಬೇಕು. ಅದೇ ಥರ ನರೇಂದ್ರ ಮೋದಿಯವರು ನೆಹರು ದಾಖಲೆಯನ್ನು ಮುರಿಬೇಕು ಅಂತಂದರೆ ಅವರು 16 ವರ್ಷ 286 ದಿನಗಳ ಕಾಲ ಪ್ರಧಾನಿಯಾಗಿದ್ದರು. ಇವರು 15 ವರ್ಷ ಆಗ್ತಾರೆ. 1 ವರ್ಷ 286 ದಿನ ಎಕ್ಸ್ಟ್ರಾ ಮಾಡಬೇಕಾಗತ್ತೆ. 4ನೇ ಅವಧಿ ಬಂದರೆ ಅದು ಸಾಧ್ಯವಾಗುತ್ತೆ. ಹೇಗೆ? ನೆಹರು ದಾಖಲೆ ಮುರಿಯೋಕ್ಕೆ ಮತ್ತೆ ಪ್ರಧಾನಿ ಆಗಬೇಕಾಗತ್ತೆ 4ನೇ ಬಾರಿ. ಯಾಕಂದರೆ 1 ವರ್ಷ 286 ದಿನ ಬಾಕಿ ಇದೆಯಲ್ಲ. ಅಂದರೆ ನರೇಂದ್ರ ಮೋದಿಯವರು 2029ರಲ್ಲೂ ಗೆದ್ದು ಬರಬೇಕು. ಆಗ ದಾಖಲೆ ಆಗತ್ತೆ. ಆ ದಾಖಲೆಯಾಗಿ ನೋಡಿ 16 ವರ್ಷ 286 ದಿನ ಜವಾಹರ್ಲಾಲ್ ನೆಹರು, ಪಂಡಿತ್ ಜವಾಹರ್ಲಾಲ್ ನೆಹರು. ನರೇಂದ್ರ ಮೋದಿ ಸತತವಾಗಿ 3 ಬಾರಿ ಗೆದ್ದು ಬಂದಿದ್ದಾರೆ. 3 ಬಾರಿ ಗೆದ್ದ ಕಾರಣಕ್ಕಾಗಿ 15 ವರ್ಷ ಕಂಪ್ಲೀಟ್ ಆಗುತ್ತೆ. ಆ 1 ವರ್ಷದ 286 ದಿನ ಬಾಕಿ ಇರುತ್ತೆ. ಅದು ಟಾರ್ಗೆಟ್ ಆಗಬೇಕು ಅಂತಂದರೆ ಮತ್ತೊಮ್ಮೆ ಪ್ರಧಾನಿಯಾಗಿ ಗೆದ್ದು ಬರಬೇಕಾಗುತ್ತೆ. 4ನೇ ಅವಧಿಯಲ್ಲಿ ಬಂದು 2029ರಲ್ಲಿ ಪ್ರಧಾನಿಯಾಗಿ 1 ವರ್ಷ 287 ದಿನ ಈ ದೇಶವನ್ನು ಆಳಬೇಕಾಗತ್ತೆ. ಆಗ ಮಾತ್ರ ನೆಹರು ಅವರ ದಾಖಲೆಯನ್ನು ಮುರಿಯೋದಕ್ಕೆ ಸಾಧ್ಯವಾಗಬಹುದು. ಈ ನಡುವೆ